ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ಇವತ್ತು ಫ್ರೈಡೇ ಅಲ್ವಾ. ಫ್ರೈಡೇ ಆದ್ದರಿಂದ ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆ ಮಾಡಿಬಿಡೋಣ ಅಂತೇಳಿ ಪಾಪು ಮಲಗಿದಂಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮನೆಯೆಲ್ಲ ನೆನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡಬೇಕು ಅಂತಲೇ. ಶುಕ್ರವಾರ ಹೊತ್ತು ಬೇಗನೆ ಪೂಜೆ ಮಾಡೋದಷ್ಟು ಒಳ್ಳೆಯದು. ಸಂಜೆ ಟೈಮ್ ಮಾಡಿದ್ರೂ ಪರವಾಗಿಲ್ಲ, ಒಂದು 7 ಗಂಟೆ ಒಳಗಡೆ ಮಾಡಬೇಕು. 7 ಗಂಟೆ ಮೇಲೆ ಯಾವುದೇ ಒಂದು ಪೂಜೆ ಮಾಡಿದ್ರು ಸಂಜೆ ಟೈಮು ದೇವ್ರಿಗೆ ಸಲ್ಲೋದಿಲ್ಲ. ಅದರಿಂದ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಸ್ಟಾಕ್ ಕೂಡ ಬಂದಿದೆ ಹೊಸದಾಗಿ, ಇವತ್ತು ಓಪನ್ ಮಾಡಿ ಅದಕ್ಕೂ ಕೂಡ ಪೂಜೆ ಮಾಡಬೇಕಿತ್ತು. ಅದರಿಂದ ಬೆಳಗ್ಗೆನೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೆನ್ನೆಲಾಗಲೇ ನಿಮಗೆ 899ಗೆ 3 ಟಾಪ್ಸ್ ಆವಾಸ ಟಾಪ್ಸ್ನ ಆಫರ್ ಬಿಟ್ಟಿದ್ವಿ. ಅದು ನೋಡಿಲ್ಲ ಅನ್ನೋರು ನೋಡಿ, ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀವಿ. ಆದಷ್ಟು ಕೊರಿಯರ್ ಮಾಡಿಕೊಡಿ ಅಂತ ಬುಕ್ ಮಾಡಿಕೊಂಡ್ರೆ ನೀವು ಯಾವುದೇ ಒಂದು ಪ್ಲೇಸಲ್ಲಿದ್ದರೂ ಕೂಡ ನಾವು ಕೊರಿಯರ್ ಮಾಡಿಕೊಡ್ತೀವಿ. ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ. ಅದೇ ಥರ ಲೆಗ್ಗಿನ್ಸ್ ಕೂಡ ಬಂದಿದೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಆಗುತ್ತೆ. ಆ ನಂಬರ್ನ ಸೇವ್ ಮಾಡ್ಕೊಳ್ಳಿ ನೀವು. ಮನೆಯಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮುಗಿಸ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ದೊಡ್ಡ ಮಗಳು ಒಂದು ಸ್ವಲ್ಪ ಕಲರು ಡಲ್ಲೇ ಇದ್ದಿದ್ದು, ಚಿಕ್ಕ ಮಗಳು ಮಾತ್ರ ತುಂಬ ಕಲರ್ ಬಂದಿದ್ದಾಳೆ. ಅದಕ್ಕೇನು ಮಾಡಿದೆ ಅನ್ನೋದನ್ನು ಕೂಡ ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಯಾರೂ ಕೂಡ ಸ್ಕಿಪ್ ಮಾಡ್ದೇ ನೋಡಿ ಪ್ಲೀಸ್. ಆದಷ್ಟು ನಂಗೆ ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಯಾವ ಥರ ನಾನು ಎಲ್ಲ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ಥರನೇ ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಾನು ಪುಟ್ಟದಾಗ ಒಂದು ಬಟ್ಟೆ ಅಂಗಡಿನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಆದಷ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಕ್ವಾಲಿಟಿ ವೈಸ್ ಅಂತೂ ನೀವು ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿರೋಂಥ ಕ್ವಾಲಿಟಿ, ಒಳ್ಳೊಳ್ಳೆ ಕಲರ್ಸು, ಹಾಗೆ ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಕೊಡ್ತೀನಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಘವೇಂದ್ರನ ಮಂತ್ರನೂ ಕೂಡ ಬರೆದ್ಬಿಟ್ಟು ಪೂಜೆನ ಎಂಡ್ ಮಾಡಿಕೊಂಡು ಇವಾಗ ತಿಂಡಿ ಕೂಡ ಮಾಡಬೇಕಾಗಿತ್ತು. ತಿಂಡಿ ಏನು ಮಾಡೋಣ ಅಂತ ಅಂದ್ಬಿಟ್ಟು ಕೊನೆಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳಿ ಅದನ್ನು ಕೂಡ ಮಾಡೋಕ್ಕೆ ಅಂತ ಹೊರಟೆ. ಬಟ್ ನನ್ನ ಮಗಳು ಎದ್ಬಿಟ್ಲು ನೋಡಿ, ಎದ್ಬಿಟ್ಟು ನಗಿತಾ ಇದ್ದಾಳೆ. ಇವಾಗ ಅವಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಹಂಗೆ ಸುಮ್ಮನೆ ಮೈಗೆ ಮಾಡಿಸ್ಕೊತೀನಿ ಅಷ್ಟೇ. ತಲೆಗೆ ಮಾಡಿಸುವಾಗ ಕಿಶೋರನೇ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ತುಂಬ ಆಟ ಕಲ್ತ್ಕೊಬಿಟ್ಟಿದ್ದಾಳೆ, ತುಂಟಿ ಆಗಿಬಿಟ್ಟಿದ್ದಾಳೆ. ನೋಡಿ ಎಷ್ಟು ಕಲರ್ ಇದ್ದಾಳೆ ಅಂತ ಅವಳಿಗೆ ದೊಡ್ಡ ಮಗಳು ಒಂದು ಸ್ವಲ್ಪ ಕಲರ್ ಡಲ್ಲು, ಇವಳು ಕಲರ್ ಬರೋಕ್ಕೆ ನಾನು ಏನು ಮಾಡಿದೆ ಪ್ರೆಗ್ನೆಂಟಲ್ಲಿ ಅನ್ನೋದನ್ನು ಕೂಡ ಈ ಒಂದು ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 9:30ಗೆಲ್ಲ ಅವ್ರು ತಿಂಡಿಗೆ ಬಂದುಬಿಡ್ತಾರೆ. ಅದರಿಂದ ಬರೋಷ್ಟರಲ್ಲಿ ರೆಡಿ ಮಾಡಿಬಿಟ್ರೆ ಸರಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ಟೆಗಳನ್ನೂ ಅಷ್ಟೇ ನೀವು ಕ್ವಾಲಿಟಿನೂ ನೋಡಿಕೊಂಡು ನೀವು ತೊಗೋತೀವಿ, ಮನೆಗೆ ಬರ್ತೀವಿ ಅಂದರೂ ಕೂಡ ನಾವು ಮನೆ ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ. ನಾವು ಇರೋದು ಮೈಸೂರಲ್ಲಿ. ನೀವು ಮೈಸೂರವರೇ ಆಗಿದ್ದರೆ ಮನೆಗೂ ಕೂಡ ಬರ್ಬೋದು. ಏಕೆಂದರೆ ಕಸ್ಟಮರ್ಸ್ಗಳು ಮನೆಗೆ ಕೂಡ ಬಂದು ತೊಗೋತಾ ಇದ್ದಾರೆ. ತುಂಬ ಚೆನ್ನಾಗಿ ಬುಕ್ ಮಾಡ್ಕೋತಾ ಇದ್ದಾರೆ. ಆವಾಸ ಟಾಪ್ಸ್ನ ಹಾಕಿದ್ದೀವಿ ನೋಡಿ, ಅದು ತುಂಬ ಚೆನ್ನಾಗಿ ಬುಕ್ ಮಾಡಿಕೊಂಡು ಇವಾಗ ಕೊರಿಯರ್ ಮಾಡಿಕೊಂಡು ನಿನ್ನೆ ಎಲ್ಲ ನಾನು ಸ್ವಲ್ಪ ವೀಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ಆದ್ದರಿಂದ ಇವತ್ತು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಅವ್ರು ಕೊರಿಯರ್ ಮಾಡ್ಕೊಂಡಿರೋರು ಯಾರು ಅನ್ನೋದು, ಹಾಗೆಯೇ ಎಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಪಕ್ಕ ಶೇರ್ ಮಾಡ್ತೀನಿ. ಏನಕ್ಕೆಂದರೆ ಒಬ್ಬೊಬ್ಬರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಅನ್ಕೋಬೋದು ಅಂತ ಅಷ್ಟೇ. ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ. ಟೊಮೊಟೊ ಗೊಜ್ಜು ಅಂದರೆ ಆಲ್ಮೋಸ್ಟ್ ಕಿಶೋರ್ ತಿನ್ನೋದಿಲ್ಲ, ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಏನು ಮಾಡೋಕ್ಕಾಗುತ್ತೆ, ಇವಾಗ ಎಮರ್ಜೆನ್ಸಿ ಇದ್ದಾಗ. ಆಮೇಲೆ ಮನೇಲಿ ತುಂಬ ಟೊಮೊಟೊ ಹಣ್ಣು ಹಣ್ಣಾಗ್ಬಿಟ್ಟಿತ್ತು, ವೇಸ್ಟ್ ಆಗುತ್ತೆ ಅಂತ ಟೊಮೊಟೊ ಗೊಜ್ಜೆ ಮಾಡೋಣ ಅಂತೇಳಿ ಮಾಡಿದೆ. ನನಗೆ ತುಂಬ ಇಷ್ಟ ಟೊಮೊಟೊ ಗೊಜ್ಜು. ಅದು ಅಲ್ಲದೆ ನಾನು ಅದಕ್ಕೆ ಒಂದು ಸ್ವಲ್ಪ ಒಬ್ಬೊಬ್ಬರು ಬೇಳೆ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಮಾಡ್ತಾರೆ, ನಾನು ಮಟನ್ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಮಾಡ್ತೀನಿ. ಆವಾಗ ಟೇಸ್ಟು ಬೇರೆ ಥರ ಬರುತ್ತೆ, ಅವರು ಕೂಡ ತಿಂತಾರೆ ಅಂತ. ತುಂಬಾ ಹಣ್ಣಾಗ್ಬಿಟ್ಟಿತ್ತು ಅಂತೇಳಿ ಟೊಮೊಟೊ ಗೊಜ್ಜೆ ಮಾಡೋಣ ಅಂತೇಳಿ ಮಾಡಿದೆ. ಅದಾದಮೇಲೆ ಸ್ಟಾಕ್ ಬಂದಿತ್ತಲ್ವ, ಸ್ಟಾಕ್ ಎಲ್ಲನೂ ಕೂಡ ಓಪನ್ ಮಾಡಿ ತೆಗೆದು ಅದು ಯಾವ್ಯಾವುದು ಎಷ್ಟೆಷ್ಟು ಬಂದಿದೆ ಅಂತ ಬಿಲ್ಲೆಲ್ಲ ಚೆಕ್ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಹಾಕಿದ್ದಾರೆ ಅಂತ ಪ್ರತಿಯೊಂದು ಕೆಲಸನೂ ಕೂಡ ಒಬ್ಬಳೇ ಮಾಡ್ಕೋಬೇಕು. ಏಕೆಂದರೆ ಅವ್ರು ಬೆಳಗ್ಗೆ ಹೋಗಿ ಸಂಜೆ ಬರೋದ್ರಿಂದ ಬಟ್ಟೆದೆಲ್ಲ ಆಲ್ಮೋಸ್ಟು ಕೆಲಸ ಏನೇನು ಪೆಂಡಿಂಗ್ ಇರುತ್ತೋ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಮಧ್ಯದಲ್ಲಿ ಪಾಪು ಎದ್ದೇಳ್ತಾ ಇರ್ತಾಳೆ, ಅವಳನ್ನ ಮಲಗಿಸೋದಾಗಿರ್ಬೋದು, ಅವಳಿಗೆ ತಿನ್ನಿಸೋದಾಗಿರ್ಬೋದು, ಎಲ್ಲನೂ ಕೂಡ ಒಬ್ಬಳೇ ಮಾಡ್ಕೋಬೇಕು. ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ತಾಯಿದ್ದೀನಿ. ಆದಷ್ಟು ಇವಾಗ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ಥರನೇ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸೇ ಆಗ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೆಲವೊಬ್ಬರು ನನ್ನ ನಂಬರ್ಗೂ ಕೂಡ ಕಾಲ್ ಮಾಡಿದರು, ಏಕೆಂದರೆ ಬಟ್ಟೆ ಕೊಟ್ಟಿರೋ ನಂಬರ್ಗೆ ಕ್ರೀಮ್ ಬೇಕು ಅಂತ ಹೇಳಿ. ಅವ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ದೀರಾ, ನಿಮ್ಮ ವೀಡಿಯೋಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಈ ಥರ ಎಲ್ಲ ಮೆಸೇಜನ್ನ ನನಗೆ ಫೋನಲ್ಲಿ ಅವರು ಹೇಳ್ದಾಗ ನಿಜವಾಗ್ಲೂ ಅಷ್ಟು ಖುಷಿಯಾಯಿತು. ನಾನು ಇಷ್ಟು ಮಟ್ಟಿಗೆ ಈ ಥರ ಒಂದು ಲೆವೆಲಲ್ಲಿ ಇರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾವು ಈ ಥರ ಯೂಟ್ಯೂಬ್ ಅಂದಮೇಲೆ ನಾವೆಲ್ಲ ಬೆಳೆಯೋಕ್ಕೆ ಇನ್ನೂ ತುಂಬ ವರ್ಷಗಳೇ ತೊಗೊಳುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ನನಗೂ ಕೂಡ ಖುಷಿ ಸಿಗ್ತಾಯಿದೆ. ಹಾಗೆ ನೋಡೋರಿಗೂ ಕೂಡ ಖುಷಿ ಆಗಬೇಕು ಅಂತಲೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆದಷ್ಟು ಇದೇ ಥರನೇ ಸಪೋರ್ಟ್ ಮಾಡಿ. ಇನ್ನು ಕೆಲವೊಬ್ಬರು ಕೆಟ್ಟದಾಗೂ ಕಮೆಂಟ್ಸ್ ಹಾಕ್ತಾರೆ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಅದನ್ನು ಡಿಲೀಟ್ ಮಾಡಬೇಕು, ಮಿಕ್ಕಿದ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕಲ್ತ್ಕೊಂಡೆ ಅಷ್ಟೇ ಯೂಟ್ಯೂಬ್ನ ಮಾಡಿದ್ಮೇಲೆ. ಯಾಕಂದರೆ ಒಳ್ಳೆಯವ್ರು ಅಂದಮೇಲೆ ಕೆಟ್ಟವರು ಇರ್ತಾರೆ, ಆದ್ದರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನಾನು ಒಂದು ಸತಿ ಫಸ್ಟ್ ಟೈಮು ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ ತುಂಬಾ ತಲೆ ಕೆಡಿಸ್ಕೊಂಬಿಟ್ಟಿದ್ದೆ.
ಅಯ್ಯೋ ಅವತ್ತೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ದೇ ಆಯಿತು, ಏನು ಮಾಡೋದು, ಯೂಟ್ಯೂಬ್ ಮಾಡೋದೋ ಬೇಡವೋ, ಬಿಟ್ಬಿಡೋಣವಾ ಇಷ್ಟೆಲ್ಲ ಯೋಚನೆ ಮಾಡೋಕ್ಬಿಟ್ಟಿದೆ. ಕೊನೆಗೆ ನನ್ನ ಹಸ್ಬೆಂಡು ಒಂಥರ ಧೈರ್ಯ ಕೊಟ್ಟರು ನನಗೆ. ಸೋಷಿಯಲ್ ಮೀಡಿಯಾ ಅಂದಮೇಲೆ ನಿನ್ಗೆ ಕೆಟ್ಟೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ನೀನು ಅದಕ್ಕೆ ಬಂದಿದ್ಯಾ, ಅದು ಏನು ವೀಡಿಯೋ ಮಾಡ್ತಿದ್ಯಾ ಅಂದಮೇಲೆ ನೀನು ಯಾವುದಕ್ಕೂ ಕೂಡ ಹೆದರ್ಕೋಬಾರ್ದು. ಏನೂ ಮಾಡೋಕ್ಕಾಗಲ್ಲ, ಅದನ್ನು ಡಿಲೀಟ್ ಮಾಡೋಕ್ಕೂ ಸುಮ್ಮನೆ ಅವ್ರನ್ನ ಇಲ್ಲಿ ಐಡಿಯಾ ಮಾಡೋಕ್ಬಿಡು. ನಿನ್ನ ಪಾಡಿಗೆ ನಿನ್ನ ಮೆಸೇಜ್, ನಿನ್ನ ಪಾಡಿಗೆ ನೀನು ಏನು ಕೆಲಸ ಮಾಡ್ತಿದ್ಯೋ, ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ವೀಡಿಯೋಸ್ ಮಾಡೋದೇ ಆಗಿರ್ಬೋದು, ಯೂಟ್ಯೂಬ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಬಿಡಬೇಡ, ಮಾಡು ಅಂತ ಒಂದು ಧೈರ್ಯ ಕೊಟ್ಟರು. ಆವಾಗಲಿಂದ ಮಾಡಲೇಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಇವಾಗ ಇಲ್ಲಿ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಇವಾಗ ನನಗೆ 8,500 ಸಬ್ಸ್ಕ್ರೈಬ್ಸ್ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಏಕೆಂದರೆ 1,000 ಆದರೆ ಸಾಕಪ್ಪ ಅಂತ ಒಂದು ಟೈಮಲ್ಲಿ ನಾನು ಕೇಳ್ಕೊತಾ ಇದ್ದೆ. ಇವಾಗ ಅಷ್ಟು ಚೆನ್ನಾಗಿ ನನಗೆ ಸಬ್ಸ್ಕ್ರೈಬ್ಸ್ ಕೂಡ ಆಗ್ತಾಯಿದ್ದೀರಾ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಆಗ್ತಾಯಿದ್ದೀರಾ. ಕೆಲವೊಬ್ಬರು ನಿಮ್ಮ ವೀಡಿಯೋಸ್ಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಚೆನ್ನಾಗಿ ಮಾಡ್ತೀರಾ, ಇಷ್ಟ ಆದಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತೀರಾ, ಒಳ್ಳೆ ಇನ್ಫಾರ್ಮೇಷನ್ನ ಅಂತೇಳಿ ನನಗೆ ಕಮೆಂಟ್ಸ್ ಮಾಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈ ಒಂದು ತಿಂಡಿ ಎಲ್ಲ ಮುಗಿಸಿ, ತಿಂಡಿ ಎಲ್ಲ ಆದಮೇಲೆ ಕಿಶೋರು ಕೂಡ ತಿಂಡಿ ತಿಂದ್ಕೊಂಡು ಹೊರಟ್ರು. ಅದಾದಮೇಲೆ ನೋಡಿ ಸ್ಟಾಕ್ ಬಂದಿದೆ ಅಂತ ಹೇಳ್ದೆ ಅಲ್ವಾ, ಅದನ್ನು ಓಪನ್ ಮಾಡಬೇಕಿತ್ತು. ಓಪನ್ ಮಾಡಿ ಅದೆಲ್ಲ ಇದು ಮಾಡೋಷ್ಟರಲ್ಲಿ ಇನ್ನು ಕಸ್ಟಮರ್ಸ್ ಕೂಡ ಬಂದುಬಿಟ್ರು. ಒಬ್ಬಳೇ ಕೂತ್ಕೊಂಡು ಮನೇಲಿ ಒಂಥರ ಫ್ರೀಯಾಗಿ ಕೂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೂ ಕೂಡ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಆದ್ದರಿಂದ ಹೇಗೋ ಮಾಡಿದ್ದೀನಿ. ಹಾಗೆ ನೋಡಿ, ನಾನು ಇವಾಗ ಪ್ರೆಗ್ನೆಂಟಲ್ಲಿ ಏನು ತಿಂದರೆ ನಿಮ್ಮ ಮಕ್ಕಳು ಬೆಳ್ಳಗೆ ಬರ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಏನಿಲ್ಲ, ನೀವು ಎಳ್ನೀರು ಸ್ವಲ್ಪ ಕುಡೀರಿ, ಹಾಗೆ ತೆಂಗಿನಕಾಯಿನ ತಿನ್ನಿ. ಹಾಗೆ ಇವಾಗ ಎಳ್ನೀರಲ್ಲಿ ಮಾಮೂಲಿ ನೀರು ತೆಗೆದಾದ್ಮೇಲೆ ಕಾಯಿ ಇರುತ್ತೆ ನೋಡಿ, ಅದನ್ನು ಕೂಡ ತಿನ್ನಬೇಕು. ಚೆನ್ನಾಗಿ ನೀವು ತೆಂಗಿನಕಾಯಿನ ಮತ್ತು ಅಥವಾ ಕೊಬ್ಬರಿ ಅಥವಾ ಎಳ್ನೀರು ಒಳಗಡೆ ಇರೋಂಥ ಕಾಯಿ ಇದನ್ನು ತಿಂದು ಎಳ್ನೀರು ಜೊತೆಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೇಕು. ಡೈರೆಕ್ಟಾಗಿ ಬರೀ ಎಳ್ನೀರನ್ನೇ ಕುಡಿಬಾರ್ದು. ಆಮೇಲೆ ಆರೆಂಜ್ ತಿಂದಷ್ಟು ಮಕ್ಕಳು ಚೆನ್ನಾಗಿ ಬರ್ತಾರೆ. ನಂದಂತೂ ಆರೆಂಜ್ ಸೀಸನ್ ಆಗಿತ್ತು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ. ಅದರಿಂದ ಆರೆಂಜು ಚೆನ್ನಾಗಿ ತಿಂದಿದ್ದೀನಿ. ನನಗೆ ದಾಳಿಂಬೆ ನೀವೇನಾದ್ರು ಅಂದ್ಕೊಳ್ಳಿ, ನಂಗೆ ಇಷ್ಟ ಇಲ್ಲ, ಅದರಿಂದ ಒಂದು ಕೂಡ ನಾನು ತಿಂದಿಲ್ಲ. ಹಾಗೆ ಕೇಸರಿನೂ ಅಷ್ಟೇ, ಒಂದು ದಿನಕ್ಕೂ ಕೂಡ ನಾನು ಕುಡ್ದಿಲ್ಲ. ಇದು ಆರೆಂಜು, ಲೆಮೆನು, ಹಾಗೆ ಅವಕಾಡೋ ಫ್ರೂಟ್ ಬರುತ್ತಲ್ವ ಇದು, ಮತ್ತು ನಾನು ಹೇಳಿದ್ನಲ್ಲ ತೆಂಗಿನಕಾಯಿ. ಇದನ್ನು ನೀವು ಹಸಿ ತೆಂಗಿನಕಾಯಿ ತಿಂದರೂ ತಿನ್ಬೋದು, ಏನೂ ಆಗೋಲ್ಲ. ಎದೆ ಉರಿ ಅನಿಸುತ್ತೆ ಸ್ವಲ್ಪ, ಆವಾಗ ಒಂದು ಗ್ಲಾಸು ಬಿಸಿನೀರು ಕುಡೀರಿ ಅಷ್ಟೇ. ಮಗು ಮಾತ್ರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆ ಅವಕಾಡೋ ಫ್ರೂಟು, ಇದನ್ನು ನಾನು ಚೆನ್ನಾಗಿ ತಿಂತಾಯಿದ್ದೆ. ಆವಾಗ ಸೀಸನ್ ಆಗಿತ್ತು ಇದು, ಅದರಿಂದ ತಿಂತಾಯಿದ್ದೆ. ನಿಮಗೂ ಕೂಡ ಅಷ್ಟೇ ಅವಕಾಡೋ ಫ್ರೂಟ್ ಏನಾದ್ರು ಸೀಸನಲ್ಲಿ ಸಿಕ್ತು ಅಂದರೆ ಚೆನ್ನಾಗಿ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆಯೇ ಆರೆಂಜು, ಅಕಸ್ಮಾತ್ ಇವೆರಡೂ ಸಿಕ್ಕಿಲ್ಲ ಅಂದರೆ ಎಳ್ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡೀರಿ, ತೆಂಗಿನಕಾಯಿ ತಿನ್ನಿ, ತುಂಬ ಚೆನ್ನಾಗಿ ನಿಮ್ಮ ಮಗು ಕಲರಾಗಿ ಹುಟ್ಟುತ್ತೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಉಡುತ್ತೆ. ಈ ಒಂದು ಲಾಗಲ್ಲಿ ಈ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಟಿಪ್ಸ್ನ ನೀವು ನಿಜವಾಗ್ಲೂ ಫಾಲೋ ಮಾಡಿ, ನಿಜವಾಗ್ಲೂ ನಿಮ್ಮ ಮಗು ತುಂಬ ಚೆನ್ನಾಗಿ ಫುಲ್ ಬೆಳ್ಳಗೆ ಉಡುತ್ತೆ. ನೀವು ಯಾವುದೇ ಒಂದು ದಾಳಿಂಬೆನೂ ಕೂಡ ತಿನ್ನೋದು ಬೇಡ, ಹಾಗೆಯೇ ಕೇಸರಿನೂ ಕೂಡ ಕುಡಿಯೋದು ಬೇಡ. ಇದನ್ನು ನಾನು ಎರಡೂ ಕೂಡ ತೊಗೊಂಡಿಲ್ಲ, ಬಟ್ ಎರಡನೇ ಮಗಳು ತುಂಬ ಚೆನ್ನಾಗಿ ಕಲರ್ ಬಂದಳು. ಥ್ಯಾಂಕ್ ಯು.